ಎಲ್ಲರಿಗೂ ನಮಸ್ಕಾರ. ಈಗ ಈ ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ಮೆಡಿಕಲ್ ಸೀಟ್ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು, ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹೇಳ್ದಂತೆಯೇ ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀನಿ. ಡಿ ಕೆಟಗರೈಜೇಷನ್ ಎಲ್ಲದೂ ಮಾಡಿನೇ ಪಬ್ಲಿಷ್ ಮಾಡಿರುವಂಥದ್ದು. ನಿಮಗೆ ಈಗ ಏನು ಸೀಟ್ ಸಿಕ್ಕಿದೆ ಅದು 100% ನಿಮಗೆ ಖಾತ್ರಿನೇ, ನೋ ಡೌಟ್. ಇನ್ನೂ ನಿಮಗೆ ಸೀಟು ಕರ್ನಾಟಕದ ಮೆಡಿಕಲ್ ಕಾಲೇಜುಗಳಲ್ಲಿ ಈಗಿರುವಂಥ ಕಾಲೇಜುಗಳಲ್ಲಿ ಸೀಟು ಜಾಸ್ತಿ ಆದರೆ, MCC ರಿಸಲ್ಟು ಪಬ್ಲಿಷ್ ಮಾಡಿದ ಮೇಲೆ ಕೆಲವು ಮಕ್ಕಳು ಬಿಟ್ಟೋದರೆ ಆ ಸೀಟ್ಗಳನ್ನೂ ಸಹ ನಾನು ಹಾಕಿಕೊಂಡು ಮಾರ್ಕ್ ಮತ್ತು ಪ್ರಾವಿಷನಲ್ ರಿಸಲ್ಟಿಗೇನು ಪಟ್ಟಿ ಪಬ್ಲಿಷ್ ಮಾಡಿದ್ದೀನಿ ಅದನ್ನು ನಾನು ರೀರನ್ ಮಾಡ್ತೀನಿ. ಅಂದರೆ ನೀವು ಮೆಡಿಕಲ್ ಸೀಟಿಗೆ ಪಡೆದಿರುವಂಥವ್ರು ಇನ್ನೂ ಮೇಲಿನ ಸ್ಥಾನಕ್ಕೇ ಹೋಗ್ತೀರಾ, ಕೆಳಗೆ ಬರಲ್ಲ ಅಂತನ್ನುವಂಥದ್ದು ಅದು ಸತ್ಯ. ಯಾಕೆಂತಂದರೆ ನಾವು ಈಗ ಹೊಸದಾಗಿ ಏನು ಯಾರಿಗೂ ಒಳಗಡೆ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸ್ಥಾನ ಅಂತೂ ಭದ್ರ ಆಗಿದೆ ಒಂದು ಸೀಟು ಅಂತನ್ನುವಂಥದ್ದು. ಈಗ ಆಯುಷು ಮತ್ತು ಉಳಿದಂಥ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳಿಗೆ ನಾವು ಏನು ಶುರು ಮಾಡ್ತಾಯಿದ್ದೀವಿ, ಈಗ ಅಡ್ಮಿಷನ್ ಪ್ರಕ್ರಿಯೆನ ಶುರು ಮಾಡಬೇಕು. ನನ್ನ ಈ ಹಿಂದಿನ KEA ನಿರ್ದೇಶನದ ಪ್ರಕಾರ ಚಾಯ್ಸ್ 1 and 4 ಮಾತ್ರ ಇತ್ತು. ಅದು ಯಾಕೆ ಕೊಟ್ಟಿದ್ವಿ, ಯಾಕೆ ಅನಿವಾರ್ಯತೆ ಇತ್ತು ಅನ್ನುವಂಥದ್ದು ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಸ್ಟ್ಯಾಂಡನ್ನು ನಾವು ಮುಂದುವರಿಸುವಂಥದ್ದಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಕಷ್ಟ ಇದೆ. ಕಾರಣ ಏನು ಅಂತಂದರೆ, ಆಯುರ್ವೇದ ಕಾಲೇಜುಗಳದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊಟ್ಟರು, ಸೆಕೆಂಡ್ ರೌಂಡಿಗೆ ಫಸ್ಟ್ ಕೊಟ್ಟಿದ್ದಾರೆ. ಒಂದಷ್ಟು ನರ್ಸಿಂಗ್ ಕಾಲೇಜುಗಳು ಸಹ ಸೆಕೆಂಡ್ ರೌಂಡಿಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವು ಚಾಯ್ಸ್ 1 and 4 ಕೊಡುವಂಥದ್ದು, ಕೇವಲ ಚಾಯ್ಸ್ 1 and 4 ಕೊಡುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. AICT ಅವರು ಕಟ್ ಆಫ್ ಡೇಟ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಸಹ ಇದೆ. ಬಟ್ ಸ್ಟಿಲ್ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಚಾಯ್ಸ್ 1 and 4 ಮಾತ್ರ ಕೊಟ್ಟರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಎರಡನೇ ಸುತ್ತಿನ ಫಲಿತಾಂಶದ ನಂತರ ಮೆಡಿಕಲ್ಲು ಡೆಂಟಲ್ಲು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸುಗಳಿಗೆ ಈ ಹಿಂದೆ ಇದ್ದಂತೆ ಚಾಯ್ಸ್ 1, 2, 3, 4 ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ನೀವು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ.